ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಿಗೆ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಪ್ಪ ಇಂಥದ್ದೊಂದು ಪ್ರಶ್ನೆ ಸೃಷ್ಟಿಯಾಗಿದೆ ಅಂತ ಅಂದರೆ, ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿ ನಿವೇಶನ ಹಂಚಿಕೆ ಹಕ್ಕುಪತ್ರ ವಿತರಣೆಯ ಬೃಹತ್ ಕಾರ್ಯಕ್ರಮದ ಆಯೋಜನೆ ಆಗಿತ್ತು. ಆದರೆ ಗ್ಯಾರಂಟಿ ಯೋಜನೆಯ ರಾಜ್ಯ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಅವರಿಗೆ ಆಹ್ವಾನವೇ ಕೊಟ್ಟಿಲ್ವಂತೆ. ಬ್ಯಾನರ್ನಲ್ಲಿ ಫೋಟೋ ಹಾಕದಿದ್ದಕ್ಕೆ ಎಸ್ಆರ್ ಪಾಟೀಲ್ ತೀವ್ರ ಬೇಸರ ಹೊರಹಾಕ್ತಿದ್ದಾರೆ. ಯಾವುದೋ ಪಾರ್ಟಿಯಿಂದ ಬಂದವರಿಗೆ ಮಣೆ ಹಾಕಿದ್ದಾರೆ. ಚುನಾವಣೆ ಆಗುವ ತನಕ ಮಾತ್ರ ನಾನು ಬೇಕಾಗಿತ್ತು, ಇದೀಗ ನಾನು ಬೇಡವಾಗಿದ್ದೀನಿ ಅನ್ನುವಂಥ ಬೇಸರ ಹೊರಹಾಕಿದ್ದಾರೆ. ನನಗೆ 2 ದಿವಸದಿಂದ ಬೇರೆದವರೆಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ನಾನು ಫ್ಲೆಕ್ಸ್ನಾಗ ನನ್ನ ಫೋಟೋ ಆಯಿತು, ಬ್ಯಾನರ್ನಾಗ ಫೋಟೋ ಆಯಿತು, ನಾನೇನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ರಾಜಕಾರಣದಾಗ ನಾವು ಈಗ 47-48 ವರ್ಷ ಸರ್ವಿಸ್ ಮಾಡೀವಿ. ಯಾವ್ಯಾವುದೋ ಪಾರ್ಟಿಯಿಂದ ಬಂದರನ್ನ ಇವರೆಲ್ಲ ನಾಮಿನೇಟ್ ಮಾಡ್ಯಾರ. ಮತ್ತು ಹಿಂಗಾಗಿ ಅವರು ತಮ್ಮ ಒಂದು ನಾಮಿನೇಟೆಡ್ ಮಾಡಿದ್ದಕ್ಕೆ ಅವ್ರನ್ನ ವೈಭವೀಕರಿಸೋದಕ್ಕೆ ಈ ರೀತಿ ಮಾಡಿರಬೇಕು. ಈಗಾಗಲೇ ಭಾಳಷ್ಟು ಆಗಿದ್ದಾವೆ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಇಂಥ ಭಾಳ ಆಗ್ಯಾವ. ಚುನಾವಣೆ ಆಗೋವರೆಗೆ ಅಷ್ಟೇ ಎಸ್.ಆರ್. ಪಾಟೀಲ್ದು ಬೋರ್ಡ್ ಬೇಕಾಗಿತ್ತು. ಎಸ್.ಆರ್. ಪಾಟೀಲ್ರು ಮೆರವಣಿಗೆ ಬರೋದಕ್ಕೆ 10 ನಿಮಿಷ ತಡ ಆಗಿದ್ದಕ್ಕೆ ಎಲ್ಲ ಥಂಡ್ರಿಗೆ ನಡೆದಿತ್ತು. ಶೇಕಿಗೆ ಆಗಿತ್ತಿದ್ರು. ಅವಾಗ ಬೇಕಾಗಿತ್ತು. ಅವಾಗೆಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಎಸ್.ಆರ್. ಪಾಟೀಲ್ ಬೇಕಾಗಿತ್ತು. ಆದರೆ ಚುನಾವಣೆ ಮುಗಿದು 2-3 ತಿಂಗಳಿಗೆ ಅವ್ರಿಗೆ ಬೇರೆದಾರು ಬೇಕಾಯಿತು. ಬಹುಶಃ ಅವ್ರ ಮೆಂಟ್ಯಾಲಿಟಿನ ಆ ರೀತಿ ಇರಬೇಕು.